ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್, ಅಮ್ಮ ನಮ್ಮಪ್ಪ ಇರೋ ಜಾಗ ಹೇಳಿದ್ದಾರೆ. ಹ್ಯಾಪಿನಾ? ಥ್ಯಾಂಕ್ ಯು ಮೇಡಮ್. ಅಪ್ಪನ್ನ ಹುಡುಕಿ ಆಫೀಸಿಗೆ ಬಾ. ಸರಿ ಮೇಡಮ್. ಹೇಳಮ್ಮ, ಏನಾಗ್ಬೇಕು? ನನ್ನಮ್ಮ ಇರೋ ಜಾಗ ಅಮ್ಮ. ನಿಮ್ಮಮ್ಮನ್ಗೇನಾಗಿದೆ? ಗೊತ್ತಿಲ್ಲ. ಸ್ವಲ್ಪ ದಿನದ ಹಿಂದೆ ಕಾಣಿಸ್ದೆ ಎಲ್ಲೋ ಹೊಟ್ಟೋಗಿದ್ದಾಳೆ. ಅಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಾಗದೆ ತುಂಬಾ ಒದ್ದಾಡ್ತಿದ್ದೀನಿ. ನೀವೇ ನನ್ನಮ್ಮ ಇರೋ ಜಾಗ ಹೇಳಬೇಕು. ಒಂದರಿಂದ 5 ಮನ್ಸಲ್ಲೇ ಒಂದು ನಂಬರ್ನ ಹೇಳ್ಕೊಮ್ಮ. ಜೈ ಭವಾನಿ. ನಿನ್ ಮನ್ಸಲ್ಲಿ ಅನ್ಕೊಂಡಿರೋ ನಂಬರ್, ಕವಡೆಲ್ ಬಂದಿರೋ ನಂಬರ್ 2 ಒಂದೇನಾ? ಒಂದೇನಮ್ಮ. ಹಾಗಾದ್ರೆ ನಿಮ್ಮಮ್ಮ ಇರೋ ಜಾಗ ಖಂಡಿತ ತಿಳಿಯುತ್ತೆ. ನಮ್ಮಮ್ಮ ಎಲ್ಲಿದ್ದಾಳಮ್ಮ? ಹೇಳ್ತೀನಿ. ಸ್ಥಿರಚಿತ್ತದಿಂದ ಏಕಾಗ್ರತೆಯಿಂದ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಈ ಉಂಗುರ ನೋಡಮ್ಮ. ಏನ್ ಕಾಣಿಸ್ತಿದೆ? ಒಂದು ಮರ ನಮ್ಮ. ಆಮೇಲೆ ಆ ಮರದ ಚಿಕ್ಕ ಕೊಂಬೆ. ಕೊಂಬೆ ಮೇಲೆ ಏನ್ ಕಾಣಿಸ್ತಿದೆ? ಒಂದು ಕೋತಿನಮ್ಮ. ತುಂಬಾ ದಿನದಿಂದ ಯಾಕೋ ನೊಂದಿರೋ ಹಾಗಿದೆ. ಕೊಂಬೆ ಮೇಲಿಂದ ಕದಲ್ದೇ ಇರೋ ಸ್ಥಿತಿಯಲ್ಲಿದೆ. ಇದೆ ನಿಮ್ಮಮ್ಮ ಇರೋ ಪರಿಸ್ಥಿತಿ. ಅಮ್ಮ, ನಿನ್ನಮ್ಮ ಈ ಊರಲ್ಲೇ ಇದ್ದಾಳೆ. ಒಂದು ಜಾಗದಲ್ಲಿ ಬಂದಿಯಾಗಿ ಸಂಕಟ ಪಡ್ತಾ ಇದ್ದಾಳೆ. ಆಕೆ ಆರೋಗ್ಯ ಹದಗೆಡ್ತಾ ಇದೆ. ಆದಷ್ಟು ಬೇಗ ಹೇಗಾದ್ರೂ ಹುಡುಕಿ ಕಾಪಾಡ್ಕೋ. ಅಂದ್ರೆ ನಮ್ಮಮ್ಮ ಇನ್ನು ಮೇಡಮ್ ಹತ್ರನೇ ಇದ್ದಾಳೆ ಅಂತ ಆಯ್ತು. ಮೇಡಮ್ಮೇ ನಮ್ಮಮ್ಮನ್ನ ಕೂಡ ಹಾಕಿ ಕಷ್ಟ ಕೊಡ್ತಿದಾರೇನೋ. ಈಗ್ಲೇ ಹೋಗಿ ಮೇಡಮ್ನ ಕೇಳಿ ನೋಡ್ಬೇಕು. ಮೇಡಮ್, ಮೇಡಮ್,
ಏನ್ ಗಂಗಾ? ನೀವ್ ಇಂಥ ಮೋಸ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಮೇಡಮ್. ನಿಮ್ಮನ್ನ ನಂಬಿದಕ್ಕೆ ಹೀಗ್ ನಂಬಿಕೆ ದ್ರೋಹ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಗಂಗಾ? ನಾನು ನಿಮ್ ಮಗ್ಳು ಆಗಿದ್ದೀನಿ ಅಂದ್ರಿ. ಹಾಗಿದ್ರು ನನ್ಗೆ ಸುಳ್ಳು ಹೇಳ್ತೀರಾ ಮೇಡಮ್? ನನ್ಗೆ ಮೋಸ ಮಾಡ್ತೀರಾ? ನೀವು ಹೇಳಿದ್ದೆಲ್ಲ ಮಾಡಿದಕ್ಕೆ ನೀವ್ ನನ್ ಕೊಡೋ ಪ್ರತಿಫಲ ಇದೇನಾ? ಇಷ್ಟು ಮೋಸ ಯಾಕೆ ಮೇಡಮ್? ಇದ್ದಿದ್ನ ಇಲ್ಲ ಅಂತ ಹೇಳ್ತೀರಾ? ಇವಳಿಗೆ ನಿತ್ಯ ಬದುಕಿರೋದು ಗೊತ್ತಾಯ್ತಾ? ನಿತ್ಯ ಇವಳ ಕಣ್ಣಿಗೆ ಬಿದ್ಲ. ಬೇಡ ಅಂತ ಹೇಳಿದ್ರು ನಿತ್ಯ ಹೊರಗಡೆ ಓಡಾಡಿ ನನ್ನ ಕತೆ ಮುಗಿಸಿದಾಳೆ. ಏನ್ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ? ನೀವ್ ಹೇಳಿರೋ ಸುಳ್ಳಿಗೆ ಹೇಗ್ ಮಸಿ ಬಳ್ದು ಮತ್ತೆ ಮೋಸ ಮಾಡ್ಬೇಕು ಅಂತನಾ? ಗಂಗಾ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಇನ್ನು ಸುಳ್ಳು ಹೇಳ್ಬೇಡಿ ಮೇಡಮ್. ನಮ್ಮಮ್ಮ ಇನ್ನು ನಿಮ್ ಸೆರೆಲ್ಲೇ ಇದ್ದಾಳೆ ಅಂತ ನಂಗೆ ಗೊತ್ತಾಗಿದೆ. ಓ, ಇವಳ ಗಲಾಟೆ ನಿತ್ಯ ಬಗ್ಗೆ ಅಲ್ವಾ, ಅವಳ ಅಮ್ಮನ ಬಗ್ಗೆನಾ? ನೀವ್ ಬಂದಿರೋ ಜಾಗದಿಂದ ನಮ್ಮಮ್ಮನ್ನ ನೀವೇ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿ ನನ್ನ ಹತ್ರ ಓಡ್ ಹೋದ್ಲು ಅಂತ ಸುಳ್ಳು ಹೇಳ್ತೀರಾ? ನಮ್ಮಮ್ಮನ್ನ ಬೇರೆ ಕಡೆ ಬಂದ್ಸಿ ಕಷ್ಟ ಕೊಡ್ತಿದ್ದೀರಾ. ನಮ್ಮಮ್ಮಂಗೋಸ್ಕರ ಪೇಪರ್ ಪ್ರಕಟಣೆ ಕೊಟ್ಟಿದ್ದೀನಿ ಅಂತ ಹೇಳಿ ನನಗೆ ಮೋಸ ಮಾಡ್ತಿದ್ದೀರಾ. ಇಷ್ಟೆಲ್ಲ ಯಾಕೆ ಮೇಡಮ್ ನನಗೆ ದ್ರೋಹ ಮಾಡ್ತಿದ್ದೀರಾ? ಅದೇ ಪ್ರಶ್ನೆನ ನಾನು ಕೇಳ್ತಿದ್ದೀನಿ. ಇನ್ನು ನಿನ್ಗೆ ದ್ರೋಹ ಮಾಡ್ಬೇಕಾಗಿರೋ ಅಗತ್ಯ ನನ್ಗೇನಿದೆ ಗಂಗಾ? ನಿನ್ನಮ್ಮನ್ನ ಬಂಧಿಸಿ ನಿನ್ನ ಹೆದರ್ಸಿ ನಿನ್ನಿಂದ ಮಾಡಿಸ್ಬೇಕಾದ ಕೆಲಸ ನನಗೇನಿದೆ? ಹಾಗಾದ್ರೆ ನನ್ನ ನಿತ್ಯಗೋಸ್ಕರ ನಾನು ಮಾಡಿದೆ. ಇವಾಗ ಅವಳೇ ಇಲ್ಲ, ಇನ್ನು ಯಾರಿಗೋಸ್ಕರ ಮಾಡ್ಲಿ? ಇದ್ದ ಒಬ್ಳು ಮಗಳನ್ನ ಕಳ್ಕೊಂಡು ನರಕ ಥರ ಮನೇಲಿ ಮುಗಿದೇ ಇರೋ ನೋವಿಂದ ಒಂಟಿಯಾಗಿ ಅನಾಥೆ ತರ ಸಾವು ಬರ್ದೆ ಬದುಕ್ತಾ ಇದ್ದೀನಿ. ನನ್ ಮೇಲೆ ಅಪವಾದ ಹೊರಿಸೋದಕ್ಕೆ ಹೇಗಾದ್ರೂ ಮನ್ಸ್ ಬರುತ್ತೆ. ಅಲ್ಲ, ನಿನ್ನಮ್ಮ ನನ್ನ ಹತ್ರ ಇದ್ದಾರೆ ಅಂತ ನಿನ್ಗ್ಯಾರು ಹೇಳಿದ್ದು? ಅಮ್ಮ. ಯಾವಮ್ಮ? ಸಿಟಿಗೆ ಒಬ್ರು ಮಹಿಮೆ ಇರೋ ಅಮ್ಮ ಬಂದಿದ್ದಾರೆ ಮೇಡಮ್. ತಪ್ಪಿಸ್ಕೊಂಡವ್ರನ್ನ, ಕಾಣೆ ಆಗಿ ಹೋಗಿರೋರ್ನ ಅಂಜನಾ ಹಾಕಿ ತೋರಿಸ್ತಾರೆ. ಅವ್ರು ಹೇಳಿದ ಪ್ರಕಾರ ನಮ್ಮಮ್ಮ ನಿಮ್ ಸೆರೆಯಲ್ಲೇ ಇರೋದು. ನಿಂಗೇನಾದ್ರೂ ಹುಚ್ಚ ಗಂಗಾ? ಅಮ್ಮ ಅಂತೆ, ಅಂಜನಾ ಅಂತೆ. ಇನ್ನು ಯಾವ ಕಾಲದಲ್ಲಿದ್ಯಾ ನೀನು? ಅವ್ರನ್ನ ನಂಬಿ ನೀನು ನನ್ ಮೇಲೆ ಆರೋಪ ಮಾಡ್ತಿದ್ಯಾ? ಅಂದ್ರೆ ಅವ್ರು ಹೇಳಿದ್ದು 90% ನಿಜ ಆಗತ್ತಂತೆ ಮೇಡಮ್. ಯಾರೋ ಗೊತ್ತಿಲ್ದೇ ಇರೋರು ಹೇಳಿದನ್ನೆಲ್ಲ ನಂಬ್ತೀಯ, ಆದ್ರೆ ನನ್ನ ನಂಬಲ್ವಾ? ಕ್ಷಮಿಸಿ ಮೇಡಮ್, ನಮ್ಮಮ್ಮ ನಿಮ್ಮ ಹತ್ರನೇ ಇದ್ದಾರೇನೋ ಅಂತ. 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿರೋ ನನ್ನ ಸ್ವಂತ ಮಗಳೇ ನನ್ನ ಬಿಟ್ಟು ಹೋದ್ಲು. ನನಗೆ ಯಾವ ಸಂಬಂಧನೇ ಇಲ್ದೇ ಇರೋ ನಿನ್ನಮ್ಮ ನನ್ನ ಹತ್ರ ಯಾಕಿರ್ತಾಳೆ ಗಂಗಾ? ಮಗಳು ದೂರ ಆದ್ರೆ ಒಬ್ಳು ತಾಯಿ ಪಾಡೋ ವೇದನೆ ಹೇಗಿರತ್ತೆ ಅಂತ ನನಗ್ ಗೊತ್ತಿಲ್ವಾ? ನನಗಾದ ನೋವನ್ನ ನನ್ನ ಮಗಳೇ ಹೋದ್ಮೇಲೆ ನಿನ್ನಮ್ಮಂಗೆ ಯಾಕೆ ಕೊಡ್ತೀನಿ? ನಾನು ತಾಯಿನೇ ಅಲ್ವಾ ಗಂಗಾ? ನನ್ನ ನೀನ್ ಅನ್ಮಾನ್ಸೋದು ಕರೆಕ್ಟಾ? ಸರಿ ಗಂಗಾ, ನಿಂಗೆ ಅನುಮಾನ ಬಂತಲ್ಲ, ನನ್ ಮೇಲೆ ನೀನ್ ಮಾಡಿರೋ ಆರೋಪದಲ್ಲಿ ನಿಜ ಇಲ್ಲ ಅಂತ ಈಗಲೇ ನಿರೂಪಿಸ್ತೀನಿ. ಈ ಫೋಟೋ ಯಾರ್ದು? ಅಮ್ಮ ಅವ್ರದ್ದು. ಇವಳಿಗೆ ಎಲ್ಲಿದ್ದಾಳೆ ಹೇಳು ಗಂಗಾ? ನಿತ್ಯ ಎಲ್ಲಿದ್ದಾಳೆ? ಅಮ್ಮ ಅವರು ಇಲ್ಲ ಮೇಡಮ್. ಇವಳಿದ್ದಾಳೋ ಇಲ್ವೋ ಅಂತ ಹೋಗಿ ಆ ಅಮ್ಮನ್ನೇ ಕೇಳೋಣ ಬಾ. ಬೇಡ ಮೇಡಮ್. ಅಭಿಮಾನ ಬೆಳೆಸ್ಕೋಬೇಕಾದ ನನ್ ಮೇಲೆ ನೀನ್ ಅನುಮಾನ ಪಡೋದನ್ನ ನನಗ್ ಸಹಿಸಕ್ ಆಗ್ತಾ ಇಲ್ಲ. ನಿಜಾನ ಸುಳ್ಳು ಈಗ್ಲೇ ಗೊತ್ತಾಗ್ಬೇಕು. ಬಾ ಮೇಡಮ್. ಬಾ. ಮೇಡಮ್ ಮೇಡಮ್ ಹೇಳಿ. ಇವಳು ನನ್ನ ತಂಗಿ ಮಗಳು. ಅಚ್ಚು ಇವಳು ಹಾಗೇನೆ ನನಗೂ ಒಬ್ಳು ಮಗಳಿದ್ದಾಳೆ. ಸ್ವಲ್ಪ ದಿನದಿಂದ ಕಾಣಿಸ್ತಾ ಇಲ್ಲ. ಕಾಣ್ದಿದ್ದರೋರನ್ನ ಅಂಜನ ಹಾಕಿ ತೋರಿಸ್ತೀರಂತೆ ನೀವು. ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ತೋರಿಸ್ತೀರಾ?
1ರಿಂದ 5 ಮನ್ಸಲ್ಲಿ ಒಂದ್ ನಂಬರ್ನ ಹೇಳ್ಕೊ. ಏನ್ ಕಾಣಿಸ್ತಿದೆ? ಒಂದು ಮರದ ಮೇಲೆ ಕೋತಿ ಅದು ಹೇಗಿದೆ? ಖುಷಿಯಿಂದ ಕುಣಿದಾಡ್ತಾ ಇದೆ. ನಿಮ್ ಮಗಳು ಈ ಸುತ್ತಮುತ್ತನೇ ಇದ್ದಾಳೆ. ತುಂಬಾ ಸಂತೋಷವಾಗಿ, ಆರೋಗ್ಯವಾಗಿ, ಕ್ಷೇಮವಾಗಿದ್ದಾಳೆ. ಬರ್ತೀವಮ್ಮ. ಕೇಳಿದ್ಯಾ ಗಂಗಾ? ನಿತ್ಯ ಬದುಕಿದಾಳಂತೆ, ಆರೋಗ್ಯದಿಂದ ಖುಷಿಯಾಗಿ ಕುಣಿತಿದ್ದಾಳಂತೆ. ನಿನ್ ಕಣ್ಮುಂದೆನೆ ಪ್ರಮಾದ ನಡೆದಿದ್ದು, ನಿನ್ ಕಣ್ಮುಂದೆನೆ ನಿತ್ಯ ಪ್ರಾಣ ಬಿಟ್ಟಿದ್ದು, ನಿನ್ ಕಣ್ಮುಂದೆನೆ ಚಿತೆಲಿ ಸುಟ್ಟು ಅವಳು ಬೂದಿ ಆಗೋದ್ಲು. ಈಗ ಹೇಳು, ಆ ಅಮ್ಮ ಹೇಳಿದ ನಿಜಾನಾ? ನಿತ್ಯ ಇನ್ನೂ ಬದುಕಿದಾಳ? ನಾನು ಆ ಅಮ್ಮನ್ನ ತಪ್ಪು ಅಂತಿಲ್ಲ. ಅವ್ರು ಹೇಳಿದ್ರಲ್ಲಿ 90% ಮಾತ್ರ ನಿಜ ಅಂತ ನೀನೇ ಹೇಳ್ದೆ. ಅಂದ್ರೆ ಮಿಕ್ಕಿರೋ 10% ಸುಳ್ಳು ಅಂತ ಅಲ್ವಾ? ನಿತ್ಯ ಜೀವಂತವಾಗಿಲ್ಲ ಅನ್ನೋದು ಎಷ್ಟು ನಿಜನೋ, ನಿನ್ನಮ್ಮ ನನ್ನ ಹತ್ರ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ನೀನು ಹಳ್ಳಿಲೇ ಹುಟ್ಟು ಬೆಳೆದಿರಬಹುದು, ಆದ್ರೆ ಸಿಟಿಲ್ ಬದುಕ್ತಿದ್ಯಾ. ಇನ್ನೂ ಮೂಢನಂಬಿಕೆ ನಂಬಿ ಬದುಕೋದು ಒಳ್ಳೇದಲ್ಲ ಗಂಗಾ. ಕಾಲದ ಜೊತೆ ಅಪ್ಡೇಟ್ ಆಗದೆ ಇದ್ರೆ ಎಲ್ಲರಿಗಿಂತ ಹಿಂದೆ ಬೀಳ್ತೀಯ ನೀನು. ನನ್ನ ಕ್ಷಮಿಸಿ ಮೇಡಮ್, ತಪ್ಪು ಮಾಡಿದೆ. ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ ಗಂಗಾ, ಬೇಜಾರಾಗ್ತಿದೆ. ನೀನೇನ್ ಮಾಡ್ಬೇಕು, ನೀನೇನ್ ಮಾಡ್ತಿದ್ಯಾ? ಜೈ ಜೊತೆ ಒಂದ್ ಸುಂದರವಾದ ಜೀವನದಲ್ಲಿ ಕಾಲಿಡೋ ಬದಲು ಯಾಕೆ ದಾರಿ ತಪ್ತಿದ್ಯಾ? ಇವಾಗ ನೀನ್ ಯೋಚನೆ ಮಾಡ್ಬೇಕಾಗಿರೋದು ನಿನ್ನಮ್ಮನ ಬಗ್ಗೆ ಅಲ್ಲ, ಜೈ ಜೊತೆ ಸಂಸಾರ ಮಾಡೋದ್ರ ಬಗ್ಗೆ. ನಿನ್ನಮ್ಮ ಎಲ್ಲಿಗೂ ಹೋಗಲ್ಲ, ಎಲ್ಲೇ ಇದ್ರೂ ನಿನ್ಗೋಸ್ಕರ ಬರ್ತಾಳೆ, ನಿನ್ನನ್ನ ಹುಡುಕೊಂಡ್ ಬರ್ತಾಳೆ. ಆದ್ರೆ ಜೈ ಬರಲ್ಲ. ನೀನು ಹೀಗೆ ಟೈಮ್ ವೇಸ್ಟ್ ಮಾಡ್ತಾನೆ ಇದ್ರೆ ಅವನ್ ನಿನ್ನಿಂದ ಇನ್ನೂ ದೂರ ಆಗ್ತಾನೆ. ನಿನ್ ಗಮನ ಜೈ, ನಿನ್ ಭವಿಷ್ಯ ಜೈ, ನಿನ್ ಆನಂದ ಜೀವನ ಜೈ. ನಿನ್ ಪ್ರತಿ ಹೆಜ್ಜೆ ಜೈ ಹತ್ರನೇ ಹೋಗ್ಬೇಕು. ನಿನ್ ಪ್ರತಿ ಆಲೋಚನೆ ಜೈ ಬಗ್ಗೆನೇ ಆಗಿರ್ಬೇಕು. ನಿನ್ ಪ್ರತಿ ಕನ್ಸು ಜೈ ಬಗ್ಗೆನೇ ಕಾಣ್ಬೇಕು. ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನೀನು ಜೈ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ಬೇಕು. ತಪಸ್ಸಂತಾರಲ್ಲ, ಆ ಥರದನ್ನ ಜೈಗೋಸ್ಕರ ನೀನ್ ಮಾಡ್ಬೇಕು. ಯಾಕಂದ್ರೆ ಜೈ ಒಂದು ಅದ್ಭುತ. ಅಂದವಾಗಿದ್ದಾನೆ, ಒಳ್ಳೆ ಹುಡುಗ, ಒಳ್ಳೆ ಗುಣ ಇರೋನು. ಪ್ರೀತಿಸಿದ್ರೆ ಪ್ರಾಣನೇ ಕೊಡ್ತಾನೆ. ಎಷ್ಟೋ ಜನ್ಮದ ಪುಣ್ಯ ಮಾಡ್ದೆ, ಎಷ್ಟೋ ದೇವ್ರಿಗೆ ಪೂಜೆ ಮಾಡದೆ ಇದ್ರೆ ಅಂಥವನು ಗಂಡಾಗಿ ಸಿಗೋದಿಲ್ಲ. ಆ ಅದೃಷ್ಟ ನಿನಗೆ ಸುಲಭವಾಗಿ ಸಿಕ್ಕಿದೆ. ಇಷ್ಟು ದಿನ ಒಂದು ದೊಡ್ಡ ಸ್ವರ್ಗನೇ ನಿನ್ ಹಿಂದೆ ಇತ್ತು. ನಿತ್ಯಕ್ಕೋಸ್ಕರ ಆ ಸ್ವರ್ಗನ ನೀನ್ ದೂರ ಮಾಡ್ಕೊಂಡೆ. ಈಗ ನೀನೇ ನಿತ್ಯ, ಮತ್ತೆ ನೀನ ಸ್ವರ್ಗನ ಪಡ್ಕೋಬೇಕು ಗಂಗಾ. ಆನಂದವಾಗಿ ಸಂತೋಷವಾಗಿರ್ಬೇಕು. ಜೈ ಮನ್ಸು ಬದಲಾಗಲ್ಲ ಅಂತ ಹೆದರ್ಬೇಡ, ನಿನ್ನಿಂದ ಆಗತ್ತೆ. ಮನಿ ಮೈಂಡಿಂದ ಮೆಟೀರಿಯಲಿಸ್ಟಿಕ್ ಆಗಿದ್ದವನ್ನ ಮನುಷ್ಯನನ್ನಾಗಿ ಮಾಡಿದೆ. ಅವನನ್ನ ನಿನ್ನವನಾಗಿ ಮಾಡ್ಕೊಳಕ್ಕೆ ನಿಂಗೆ ಹೆಚ್ಚು ಟೈಮ್ ಬೇಡ. ನೀನು ಹನುಮಂತನ್ ತರದೋಳ್ ಗಂಗಾ. ನಿನ್ ಶಕ್ತಿ ನಿನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಿದ್ದೀನಿ,
ನಿಂಗೆ ಅನಂತ ಶಕ್ತಿ ಇದೆ. ನಿನ್ನಲ್ಲಿ ಎಷ್ಟೋ ಪ್ರೀತಿ ಇದೆ. ನಿನ್ ನಗು, ಮಾತಾಡೋ ರೀತಿ, ಅಂದ, ಅಮಾಯಕತ್ವ, ಬುದ್ಧಿವಂತಿಕೆ, ನೀನ್ ಕೂಡ ಒಂದು ಅದ್ಭುತಾನೇ. ಜೈಗೆ ಸ್ವಲ್ಪನೂ ಕಡಿಮೆ ಇಲ್ದಿರೋ ಹುಡುಗಿ ನೀನು ಗೊತ್ತಾ? ಜೈನ ನೀನು ಗೆಲ್ತೀಯ ಅನ್ನೋ ನಂಬಿಕೆ ನಂಗಿದೆ. ಇನ್ಮುಂದೆ ನೀನ್ ಬೇರೆ ಏನೂ ಚಿಂತೆ ಮಾಡ್ದೆ ಜೈ ಮೇಲೆ ಕಾನ್ಸಂಟ್ರೇಟ್ ಮಾಡು. 1 ವೀಕ್ ಒಳಗೆ ಜೈ ನಿನಗೆ ಸ್ವಂತ ಆಗ್ತಾನೆ. ನಿನ್ನ ಮನೆಯಿಂದ ಕರ್ಕೊಂಡು ಹೋಗು ಅಂತ ನಂಗೆ ಹೇಳ್ದವನು, ಕರ್ಕೊಂಡು ಹೋಗ್ದಿದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳ್ದವನು ಇನ್ನೂ ನಿನ್ನ ಇರಕ್ ಬಿಟ್ಟಿದ್ದಾನೆ ಅಂದ್ರೆ ಸ್ವಲ್ಪ ಕರ್ಗದ ಹಾಗೆ. ನಿನ್ ಜಾಣತನದಿಂದ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ರೆ ಅವನು ನಿನ್ ಮಡ್ಲಿಗೆ ಬರ್ತಾನೆ. ಆಮೇಲೆ ನಿನ್ನನ್ನ ಯಾವತ್ತೂ ಬಿಡೋದಿಲ್ಲ. ಅರ್ಥ ಆಯ್ತಾ? ಕೊನೆಗೆ ಒಂದ್ ಮಾತು ಗಂಗಾ, ನಿತ್ಯ ಅಂದ್ರೆ ನನಗ್ ಪ್ರಾಣ ಅಂತ ನಿನಗ್ ಗೊತ್ತು. ಆ ಪ್ರಾಣ ಹೋದ್ರೂ ನಾನಿನ್ನೂ ಯಾಕೆ ಬದುಕಿದ್ದೀನಿ ಗೊತ್ತಾ? ನಿನಗೋಸ್ಕರ. ನೀನು ನಂಬಿದ್ರು ನಂಬದೇ ಇದ್ರು ಇದು ನಿಜ. ನಿನ್ನಲ್ಲಿ ನಿತ್ಯ ನೋಡ್ತಿದ್ದೀನಿ. ನೀನು ಜೈ ಒಂದಾದ್ರೆ ನಿತ್ಯ ಆಸೆ, ನಿತ್ಯ ಕನಸು ಪೂರ್ತಿ ಆದ ಹಾಗೆ. ಒಬ್ಳು ತಾಯಿಯಾಗಿ ನಾನು ಸಂತೋಷ ಪಡ್ತೀನಿ. ನಿನ್ ತಾಯಿ ಅಲ್ಲದೆ ಇದ್ರೂ ನಾನು ಆನಂದ ಪಡ್ತೀನಿ. ಇದನ್ ಬಿಟ್ಟು ಬದುಕೋದಕ್ಕೆ ನನಗೆ ಬೇರೆ ಯಾವ ಕಾರಣನೂ ಇಲ್ಲ. ಗಂಗಾ, ನನಗ್ ನಿತ್ಯ ಆಗಿ ನನಗ್ ಮನಃಶಾಂತಿ ಕೊಡು ಗಂಗಾ. ಅಮ್ಮ, ನೀನೆಲ್ಲಿದ್ರು ನನಗೋಸ್ಕರ ವಾಪಸ್ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ದಿನ ರೂಪ ಮೇಡಮ್ ನನಗೆ ಮೋಸ ಮಾಡಿದ್ರು, ಈಗ ನನಗೆ ನ್ಯಾಯ ಕೊಟ್ಟಿದ್ದಾರೆ. ಅಮ್ಮವ್ರ ಜಾಗಕ್ಕೆ ನನ್ನ ಶಾಶ್ವತವಾಗಿ ಕಳಿಸಿದ್ದಾರೆ. ನೀನು ವಾಪಸ್ ಬಂದ್ರೆ ನನ್ನ ನೋಡಿ ಎಷ್ಟು ಖುಷಿ ಪಡ್ತೀಯ ಗೊತ್ತಾ? ನನಗೆ ಮದ್ವೆ ಮಾಡ್ಬೇಕು ಅಂತ ದಿನ ಹಾರಾಡ್ತಿದ್ಯಲ್ಲ, ನಂಗೆ ಮದ್ವೆ ಆಗೋಯ್ತು. ಒಂದು ದೊಡ್ಡ ಮನೆಗೆ ಸೊಸೆ ಆದೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ಹೆಂಡತಿ ಆಗಿದ್ದೀನಿ. ಅಮ್ಮ, ನಮ್ ಕಷ್ಟ ಎಲ್ಲ ಕಳ್ದಿದ್ಯಮ್ಮ. ನಿತ್ಯ, ಅತ್ತೆ ಬಂದೆ ಅತ್ತೆ. ಅಮ್ಮ ನಿತ್ಯ, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅತ್ತೆ, ಡಿನ್ನರ್ ರೆಡಿ ಇದೆ, ಬಂದ್ರೆ ಎಲ್ರೂ ಊಟ ಮಾಡೋಣ. ಸರಿ, ನೀವ್ ಹೋಗಿರಿ, ನಾನ್ ಬರ್ತೀನಿ. ಅಯ್ಯೋ, ಮಾವ, ಊಟ ರೆಡಿ. ಈಗಲೇ ನಿಮ್ಮ ಮತ್ತೆ ಹೇಳಿದ್ರಮ್ಮ, 2 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಏನಿದು?